ಸ್ನೇಹಿತರೆ ನಮಸ್ಕಾರ. ಲಹರಿ ಟೈಲರಿಂಗ್ ಸೆಂಟರ್ ಇಂದ ನಾನಿವತ್ತು ನಮ್ಮ ಟ್ರೈನರ್ ಆದಂತಹ ಪೂಜಾ ಸಿಂಗ್ ಅವ್ರ ಜೊತೆ ಇದ್ದೀನಿ. ನಮ್ಮ ಸ್ಟೂಡೆಂಟ್ ದಿವ್ಯಾ ಈಗ 1 ತಿಂಗಳಾಗಿದೆ ಅಷ್ಟೇ ಸೇರಿ. ನೋಡೋಣ ಬನ್ನಿ ಏನೇನು ಕಲ್ತಿದ್ದಾರೆ, ಏನೇನು ಹೊಲಿದಿದ್ದಾರೆ ಅಂತ ಹೇಳಿ. ಮೇಡಮ್, ಹೇಗೆ ನಿಮ್ಮ ಸ್ಟೂಡೆಂಟ್ ಬೇಗ ಕಲಿತಾ ಇದ್ದಾರಾ? ಎಲ್ಲ ಅರ್ಥ ಮಾಡ್ಕೊಳ್ತಾರಾ? 1 ಮಂತ್ ಆಯ್ತು ಮ್ಯಾಮ್. 1 ಮಂತ್ ಗೆ ಇದು ಫಸ್ಟ್ ಟೈಮ್ ಬಂದಿದ್ದು ಮ್ಯಾಮ್. ಕಲಿಬೇಕಾದ್ರೆ ಫಸ್ಟ್ ಟೈಮ್ ಬಂದಿದ್ದು ಫ್ರಾಕ್ ಮ್ಯಾಮ್. ಇದು ಗೌನ್. ಸ್ವಲ್ಪ ಮೇಲೆ ತೋರಿಸಿ. ಓಕೆ, ನಿಮ್ಮ ಸೈಜ್ಗೆನಾ ಅಂತ? ಅಕ್ಕನ ಮಗಳ ಸೈಜ್. ಅಕ್ಕನ ಮಗಳಿಗೆ ಚೆನ್ನಾಗೇ ಬಂದಿದೆ. ಇದ್ರಲ್ಲಿ ಪೀಸ್ ಕಳೋದಿದ್ರೆ ಅದನ್ನ ಲೇಯರ್ ಫ್ರಾಕ್ ಮಾಡಿದ್ವಿ ನೋಡಿ. ಒಂದು ಸೀರೆ ತಂದು 2-3 ತರ ಹೊಲ್ಕೊಳ್ತಾ ಇದ್ದಾರೆ. ಎಲ್ಲ ಕಾಂಬಿನೇಷನ್ ಬರ್ತಾ ಇದೆಯಲ್ಲ ಅಮ್ಮ ಮಕ್ಕಳಿಗೆಲ್ಲ. ಇದು ಚೆನ್ನಾಗಿ ಬಂದಿದೆ. ಇದೇನು ಸ್ಲೀವ್ಸ್ ಅಲ್ಲಿ ಇದು ಡಿಸೈನ್ ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ. ಇದು ಎಷ್ಟು ದಿನ ಆದ್ಮೇಲೆ ಹೊಲಿದ್ರಿ? ಜಾಯ್ನ್ ಆಗಿದ್ದು ಒಂದು 15 ಡೇಸ್ಗೆ ನೋಡಿ, ಯಾರು ಹೇಳಕ್ಕಾಗಲ್ಲ. 15 ದಿನದಲ್ಲಿ ಇನ್ನೂ ಸ್ಟಿಚ್ ಹಾಕಕ್ ಕಲಿತಾ ಇರ್ತಾರೆ ಕೆಲವೊಂದು ಹೆಣ್ಮಕ್ಳು. ಮ್ಯಾಮ್ ಇದು ಚಡ್ಡಿ ಕಲಿಬೇಕಾದ್ರೆ ಪ್ರಾರಂಭದಲ್ಲಿ. ಸರಿ ಸರಿ ಮ್ಯಾಮ್. ಸ್ವಲ್ಪ ಬೀಸ್ ಇತ್ತು ಅಂದ್ಬಿಟ್ಟು ಫುಲ್ ಪ್ಯಾಕ್ ಇದನ್ನು ಹೊಲಿದ್ದು ಸ್ಟಿಚ್ ಮಾಡಿ. ರೆಡಿಮೇಡ್ ಫ್ರಾಕ್ಗಳಿದ್ದಂಗೆ ಇದೆ ಎಲ್ಲದು. ಒಳ್ಳೆ ಬಟ್ಟೆ ಎಲ್ಲ ಹೊಲಿದ್ಬಿಟ್ರೆ ಬೇರೆಯವ್ರಿಗೆ ಗಿಫ್ಟ್ ಕೂಡ ಕೊಡ್ಬೋದು ನೀವು. ಓಪನ್ ಅಂಬ್ರೆಲಾ. ಮ್ಯಾಮ್ ಇದು ಓಪನ್ ಅಂಬ್ರೆಲಾ. ಮೇಲ್ಗಡೆ ಇದು ಡಿಸೈನ್ಸ್ ಇರ್ತದೆ ಕಟ್ಟುವಂಥದ್ದು. ಇದು ಚೆನ್ನಾಗಿದೆ, ನೀವೇ ಹೇಳಬೇಕು. ಓನ್ಲಿ ರೌಂಡ್ ನೆಕ್, 1 ಪೀಸ್ ಕಟಿಂಗ್. ನೋಡಿ, ಇಷ್ಟೆಲ್ಲ ಫ್ರಾಕ್ಗಳಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಈ ಪೂಜಾ ಮೇಡಮ್ 10 ರಿಂದ 12 ತರ ಹೇಳ್ಕೊಡ್ತಾ ಇದ್ದಾರೆ. ಕಲಿಯಕ್ಕೆ ಸರಿ, ಟ್ಯಾಗ್ ಇತ್ತು. ಇದು ಬ್ಲೌಸ್ ಕಲಿತಾ ಇದ್ದೀನಿ. ನೋಡಿ, ಇಷ್ಟೆಲ್ಲ ಕಲ್ತಿದ್ದಾರೆ. ಏನು ಅನಿಸುತ್ತೆ ನಿಮಗೆ? ಖುಷಿ ಆಗುತ್ತೆ ಮ್ಯಾಮ್. ನಾನು ಕಲಿತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಅದ್ರ ಬಗ್ಗೆ ಏನಂದ್ರೆ ಏನೋ ನನಗೆ ಗೊತ್ತಿರ್ಲಿಲ್ಲ. ಇಷ್ಟು ಕಲ್ತಿರ್ತೀನಿ, ತುಂಬಾ ಖುಷಿ ಆಗುತ್ತೆ. ನನ್ನ ಮೊಬೈಲಲ್ಲಿ ಏನು ಫೋಟೋ ಇರುತ್ತೆ ತೋರಿಸಿದ್ರೆ ಸಾಕು ಹೇಳ್ಕೊಡ್ತಾರೆ ಮ್ಯಾಮ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.